ಸೊರಬ ಕ್ಷೇತ್ರದಲ್ಲಿ ಮಳೆಯನ್ನು ಲೆಕ್ಕಿಸದೆ 100ನೇ ವರ್ಷದ ಪಥಸಂಚಲನ ಮಾಡಿದ ಸೊರಬ ಆರ್ಎಸ್ಎಸ್ ತಂಡ. ಆರ್ಎಸ್ಎಸ್ 100ರ ಸಂಭ್ರಮದ ಹಿನ್ನೆಲೆ ದೇಶದೆಲ್ಲೆಡೆ ಅದ್ದೂರಿ ಕಾರ್ಯಕ್ರಮಗಳನ್ನ ಎಲ್ಲೆಡೆ ಮಾಡುತ್ತಾ ಸಂಚಲನವನ್ನ ಮೂಡಿಸುತ್ತಿದೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆ ಸೊರಬ ನಗರದಲ್ಲಿ ನೂರಾರು ಜನರು ಸೇರಿ ಪಥಸಂಚಲನವನ್ನ ಹಮ್ಮಿಕೊಳ್ಳುವ ಮೂಲಕ ನಾಡಿಗೆ ಹಾಗೂ ಸೊರಬ ಕ್ಷೇತ್ರದ ರಕ್ಷಣೆಗೆ ನಾವಿದ್ದೇವೆ ಎಂಬ ಸಂದೇಶವನ್ನ ನೀಡಿದ್ದಾರೆ. ಪಥಸಂಚಲನ ಆರಂಭಗೊಳ್ಳುತ್ತಿದ್ದಂತೆಯೇ ಮಳೆಯೂ ಕೂಡ ಆರಂಭವಾಯಿತು. ಸುರಿಯುವ ಮಳೆಯಲ್ಲೇ ಗಿರಿಜಾಶಂಕರ ಭವನದಿಂದ ಆರಂಭಗೊಂಡ ಈ ಪಥಸಂಚಲನದಲ್ಲಿ ಪುಟ್ಟ ಪುಟ್ಟ ಬಾಲಕರು ಸುರಿಯುವ ಮಳೆಯಲ್ಲೇ ಗಣವೇಶದಲ್ಲಿ ಕಂಡುಬಂದಿದ್ದು ವಿಶೇಷವಾಗಿತ್ತು. ಪಥಸಂಚಲನ ಹೊಸಪೇಟೆ ಮುಖ್ಯ ರಸ್ತೆಯ ಮುಖಾಂತರವಾಗಿ ಆನವಟ್ಟಿ ವೃತ್ತದವರೆಗೂ ಸಾಗಿತು. ನಂತರ ಸಾಗರ ರಸ್ತೆಯಿಂದ ತಿರುವು ಪಡೆದ ಪಥಸಂಚಲನ ಗಿರಿಜಾಶಂಕರ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮದ ಮೂಲಕ ಮುಕ್ತಾಯಗೊಂಡಿತು. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.